ಪ್ರವಾಸಿಗರ ಮೇಲೆ ಏಕಾಏಕಿ ಹೆಜ್ಜೇನು ದಾಳಿ. ಹೆಜ್ಜೇನು ದಾಳಿಗೆ ಪ್ರವಾಸಿಗರು ಜಿಲ್ಲಾಸ್ಪತ್ರೆಗೆ ದಾಖಲು. ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರ ಮೇಲೆ ಏಕಾಏಕಿ ಜೇನು ನೊಣಗಳ ದಾಳಿ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ದೇವಾಲಯದ ಬಳಿಯಿದ್ದ ಪ್ರವಾಸಿಗರು ಜೇನು ನೊಣಗಳ ದಾಳಿಯಿಂದ ದಿಕ್ಕಾಪಾಲಾಗಿ ಓಡಿ ಪ್ರಾಣವನ್ನ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಹೆಜ್ಜೇನು ದಾಳಿಗೆ ಕೆಲವರಿಗೆ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಬಾದಗನಹಳ್ಳಿ ಗ್ರಾಮದ ಬಳಿಯಲ್ಲಿರುವ ಪುರಾಣ ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ಈ ಘಟನೆ ನಡೆದಿದ್ದು, ವೀಕೆಂಡ್ ಆಗಿದ್ದರಿಂದ ಬೆಂಗಳೂರಿನ ವಜ್ರ ಬಸ್ಗಳ ಮೂಲಕ ನೂರಾರು ಪ್ರವಾಸಿಗರು ದೇವಾಲಯಕ್ಕೆ ಆಗಮಿಸಿದ್ರು. ದೇವರ ದರ್ಶನ ಪಡೆದು ದೇವಸ್ಥಾನದ ಸುತ್ತಮುತ್ತ ಪ್ರವಾಸಿಗರು ಕಾಲ ಕಳೀತಾ ಇದ್ದ ವೇಳೆ ಏಕಾಏಕಿ ಹೆಜ್ಜೇನುಗಳು ಗುಂಪಾಗಿ ದಾಳಿ ನಡೆಸಿವೆ. ಇನ್ನು ಜೇನುನೊಣಗಳ ದಾಳಿಯಿಂದ ಭಯಗೊಂಡ ಜನರು ದಿಕ್ಕಾಪಾಲಾಗಿ ಓಡಿ ಜೀವ ಉಳಿಸಿಕೊಳ್ಳಲು ಪರದಾಡಿದ್ದಾರೆ. ಟ್ರಿಪ್ ಬಸ್ ಬರುತ್ತೆ, ಇದು ವೀಕೆಂಡಲ್ಲಿ ಬರುತ್ತೆ. ಅಲ್ಲಿಂದ ಇದು 4ನೇ ಪ್ಲೇಸು ರಂಗನಾಥ ಟೆಂಪಲ್ ಅಂತ, ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಈಗ ಇದಾದಮೇಲೆ ಈಶಾಗೆ ಹೋಗಬೇಕು. ಇದಕ್ಕೆ ಎಲ್ಲರೂ ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. 24 ಜನ ಇದ್ದರು, ಒಂದು 21 ಜನ ಬಂದಿದ್ದಾರೆ. 3 ಜನ ಇನ್ನೂ ಬಂದಿರಲಿಲ್ಲ, ಇವರು ಹಿಂದಿಯವರು 3 ಜನ ಬಂದಿರಲಿಲ್ಲ. ಅವ್ರು ಬರಬೇಕಂತ ನಾನು ವೇಟ್ ಮಾಡ್ತಾಯಿದ್ವಿ. ಬಂದರು, ಅವರು ಜೇನೊಳಗಳನ್ನೆಲ್ಲ ತೊಗೊಂಡು ಬಂದರು. ಆಮೇಲೆ ಡೈರೆಕ್ಟ್ ಎಲ್ಲ ಬಸ್ನೊಳಗಡೆ ಗಡಿಬಿಡಿಯಿಂದ ಬಸ್ನೊಳಗಡೆ ಹತ್ಬಿಟ್ರು. ಎಲ್ಲ ಜೇನುಗಳು ಬಸ್ನಲ್ಲಿ ಕೂತಿದ್ರಲ್ಲ ಅವ್ರಿಗೆ ಹತ್ಬಿಟ್ವಿ. ಎಲ್ಲರಿಗೂ ಕಡ್ದಿದ್ದಾವೆ. ನಾವೇ ಸೇಫಾಗಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಬಿಟ್ವಿ. ಈ ಆಮೇಲೆ ಚಾಲಕರು ಮತ್ತು ನಾವು ಎಲ್ಲ ಜೇನುಗಳು ಹೊಡೆದಾಕಿ ಈ ಬಸ್ಸಾಗಿ ಸೇಫ್ ಆಗಿ ಇಟ್ಟಿದ್ದೀವಿ. ಇನ್ನು ಜೇನುನೊಣಗಳ ದಾಳಿಯಿಂದ ಕೆಲ ಪ್ರವಾಸಿಗರಿಗೆ ಗಾಯಗಳಾಗಿದ್ದು, ಕೆಲವರಿಗೆ ಸ್ಥಳದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ಇನ್ನು ಅಸ್ವಸ್ಥಗೊಂಡ ಕೆಲವರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಹೆಜ್ಜೇನು ದಾಳಿ ಮಾಡ್ತಿದ್ದಂತೆ ಕೆಲವರು ವಾಹನಗಳೊಳಗೆ ಅಡಗಿ ರಕ್ಷಣೆಯನ್ನ ಪಡೆದಿದ್ದಾರೆ. ಬೆಂಗಳೂರಿಂದ ದೇವಸ್ಥಾನ ಜೇನುಳ ಕಚ್ಚಿ ಒಂದು ಕೊಳ್ಳಿಗೆ ಒಂದು 3 ಚಕ್ಕ ಒಂದು ತಲೆಗೆ. ದರ್ಶನ ಮಾಡಿದ ದೇವ್ರ ದರ್ಶನ ದರ್ಶನ ಬರುವಾಗ ದರ್ಶನ ಬರುವಾಗ ಸುತ್ತು ಮುಸುರ್ಕೊಂಡು ಬಿಟ್ಟವೆ. ಎಷ್ಟೊತ್ತಿನಾಗ ಇದ್ದಿದ್ದು? 12 ಗಂಟೆಗಪ್ಪ. 12 ಗಂಟೆಯಿಂದ ಇದುವರೆಗೂ ಇನ್ನ ಕಡಿಮೆ ಆಗಿಲ್ಲ. ಎಷ್ಟು ಜನಕ್ಕೆ ಕಚ್ಚಾವಾಗ? ಎಷ್ಟು ಜನ ಬಂದವರೆಲ್ಲ ಕಚ್ಚಿಕೊಂಡು ಓಡೋಗ್ತಾ ಇದ್ರೆ ಒಂದು 50-60 ಜನ ಕಚ್ಚಾವೆ. 100 ಜನ ಕಚ್ಚಿದಾವೆ. ಆ ಪೂಜಾರು ಒಂದು 15-20 ಜನ ಬಂದಿದ್ರು, ಅವ್ರಿಗೆಲ್ಲ ಕಚ್ಚಿಬಿಟ್ಟಾವೆ. 20-25 ಜನ. ಇನ್ನು ಪ್ರವಾಸಿ ತಾಣಗಳಲ್ಲಿ ಜೇನುಗೂಡುಗಳಿರುವ ಪ್ರದೇಶದಲ್ಲಿ ಎಚ್ಚರಿಕೆ ಫಲಕ ಅಳವಡಿಸಿ ಹಾಗೂ ಅರಣ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ವಿಶೇಷವಾಗಿ ವಾರಾಂತ್ಯದಲ್ಲಿ ಸಾವಿರಾರು ಮಂದಿ ಭೇಟಿ ನೀಡುವ ಹಿನ್ನೆಲೆ ಪ್ರವಾಸಿ ತಾಣಗಳಲ್ಲಿ ಸುರಕ್ಷತಾ ಕ್ರಮಗಳು ಅಗತ್ಯವಾಗಿ ಹೆಚ್ಚಾಗಿದೆ. ಜೇನು ನೊಣಗಳ ದಾಳಿಯಿಂದ ಪ್ರವಾಸಿಗರು ಆತಂಕಕ್ಕೀಡಾಗಿದ್ದು, ಅದೃಷ್ಟವಶಾತ್ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.